ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇತ್ತ ಉಪರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ಕಡೆ ನೋಡಿದರೆ ಸಂಸತ್ ಅಧಿವೇಶನ ನಡೀತಾ ಇಲ್ಲ. ಇಷ್ಟೆಲ್ಲ ಸಂದಿಗ್ಧತೆಯನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಇವರಿಗೆ ಜವಾಬ್ದಾರಿನೇ ಇಲ್ಲ ಅಂತ ಕಾಂಗ್ರೆಸ್ಸಿನ ವಕ್ತಾರ ಜಯರಾಮ್ ರಮೇಶ್ ಅವರು ಆಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಏನಂತ? ಡೊನಾಲ್ಡ್ ಟ್ರಂಪ್ ಅವರು 73 ದಿನಗಳಲ್ಲಿ 25 ಬಾರಿ ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ದಾರೆ. ಈಗ 25ನೇ ಬಾರಿ ಹೇಳುವ ಮೂಲಕ ಅವರು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿ ಜಯರಾಮ್ ರಮೇಶ್ ಅವರಿಗೆ ಇದ್ರ ಬಗ್ಗೆ 2 ಸ್ಪಷ್ಟೀಕರಣವನ್ನು ಕೊಡಬೇಕು. ಮೊದಲನೇದಾಗಿ, ನರೇಂದ್ರ ಮೋದಿ ಅವರು ಇಂಥ ಸಂದಿಗ್ಧತೆಯಲ್ಲಿ ದೇಶವನ್ನು ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ಜಯರಾಮ್ ರಮೇಶ್ ಅವರ ಅಂಬೋಣ. ನರೇಂದ್ರ ಮೋದಿ ಅವರು ಎಲ್ಲಿ ಹೋಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ, ಭೇಟಿ ಆದಮೇಲೆ ಏನಾಗತ್ತೆ, ಅಲ್ಲಿ ಕಾರ್ಯಕ್ರಮ ಏನು, ಅಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳು ಇಂಚಿಂಚು ಪ್ರತಿ ಗಂಟೆ ಜಗತ್ತಿನಾದ್ಯಂತ ಬಿತ್ತರಗೊಳ್ತವೆ ಮತ್ತು ಅದರ ಬಗ್ಗೆ ಇಡೀ ದೇಶ ಸಂಭ್ರಮ ಪಡುತ್ತೆ. ಈಗ 4 ದಿವಸದ ಪ್ರವಾಸಕ್ಕೆ ಹೋಗಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ಗೆ ಹೋದರೂ ಅಲ್ಲಿರುವಂಥ ಇಂಡಿಯನ್ ಡಯಾಸ್ಪೊರಾ, ಭಾರತೀಯ ಸಮುದಾಯ ಇನ್ನೆಲ್ಲದ ಹಾಗೆ ಸಂಭ್ರಮಿಸ್ತು. ಅದಾದ ಮೇಲೆ ಮಾತುಕತೆಗೆ ಹೋದರು. ಅಲ್ಲಿಯ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿಯ ಜೊತೆ ಮಾತುಕತೆ ನಡೀತು. ಎಲ್ಲವೂ ಕೂಡ ಅಧಿಕೃತವಾಗಿರುತ್ತೆ ಮತ್ತು ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಹೋಗುವುದಕ್ಕಿಂತ ಮುಂಚೆ ಹೇಳ್ತಾರೆ, ಬಂದ ಮೇಲೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ದೇಶದ ಜನರಿಗೆ ಉತ್ತರದಾಯಿಯಾಗಿದ್ದಾರೆ. ಎಲ್ಲಿಯೂ ಕೂಡ ಲೋಲುಪತೆಯನ್ನು ಮಾಡೋದಿಲ್ಲ, ವಿಲಾಸಿ ಜೀವನ ಮಾಡೋದಿಲ್ಲ. ಹೋಗಿರುವ ಸಮಯ, ಇಷ್ಟೂ ಸಮಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಸಂಪೂರ್ಣವಾಗಿ ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ವಾಪಸ್ ಬರ್ತಾರೆ. ಜಯರಾಮ್ ರಮೇಶ್ ಅವರೇ, ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿದ್ದಾರಲ್ಲ, ಅವರು ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಈ ಕಡೆ ಯುನೈಟೆಡ್ ಕಿಂಗ್ಡಮ್ ಹೋಗ್ತೀನಿ ಅಂತ ಹೇಳ್ತಾರೆ, ನೋಡಿದರೆ ದುಬೈ ಏರ್ಪೋರ್ಟಲ್ಲಿ ಕಾಣಿಸ್ತಾರೆ. ದುಬೈ ಏರ್ಪೋರ್ಟಲ್ಲಿದ್ದಾರೆ ಅಂತ ಹಿಂಗೆ ನೋಡೋದ್ರೊಳಗಡೆ ಅಲ್ಲಿ ಹೋಗಿ ಬೆಹರಿನ್ನಲ್ಲಿರ್ತಾರೆ. ಬೆಹರಿನ್ನಲ್ಲಿ ಇನ್ನೊಂದು ಕಡೆ ಅಲ್ಲಿ ISIನವ್ರು ಬಂದು ಕೂತಿರ್ತಾರೆ. ಇಲ್ಲಿ ಯುನೈಟೆಡ್ ಕಿಂಗ್ಡಮ್ಗೆ ಹೋದರೆ ಇಲ್ಲಿ ಇನ್ನೊಂದು ಶಕ್ತಿಗಳು ಅವ್ರ ಜೊತೆ ಓಡಾಡ್ತಾ ಇರ್ತಾರೆ. ಇವೆಲ್ಲವೂ ಕೂಡ ನಿಗೂಢವಾಗಿ ನಡೀತಾವು ಮತ್ತು ಎಲ್ಲವನ್ನೂ ರಹಸ್ಯವಾಗಿ ಇಡಲಾಗತ್ತೆ. ಇದರ ಕುರಿತಾಗಿ ರಾಹುಲ್ ಗಾಂಧಿನೂ ಸ್ಪಷ್ಟೀಕರಣ ಕೊಡೋದಿಲ್ಲ, ಇದರ ಕುರಿತಾಗಿ ಪಕ್ಷವೂ ಸ್ಪಷ್ಟೀಕರಣ ಕೊಡೋದಿಲ್ಲ. ಇದರ ಬಗ್ಗೆ ಏನಂತೀರಿ ಅನ್ನುವುದು ಮೊದಲು ಉತ್ತರ ಹೇಳಬೇಕಾದಂಥ ಪ್ರಶ್ನೆ. ರಾಹುಲ್ ಗಾಂಧಿಯವರು ಸಂಸತ್ತಿಗೆ ಈಗ ವಿಪಕ್ಷ ನಾಯಕರು. ಸರಾಸರಿ ಒಬ್ಬ ಸಂಸತ್ ಸದಸ್ಯ ಭಾರತ ದೇಶದಲ್ಲಿ ತನ್ನ ಎಷ್ಟು ಸಮಯವನ್ನು ಸಂಸತ್ನಲ್ಲಿ ಕಳೀತಾರೆ ಅಂದರೆ, ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸರಾಸರಿ 80% ಅಟೆಂಡೆನ್ಸ್ ಇರುತ್ತೆ. ಆದರೆ ರಾಹುಲ್ ಗಾಂಧಿ ಅಟೆಂಡೆನ್ಸು ಕಳೆದ ಇಷ್ಟೂ ವರ್ಷಗಳ ಕಾಲ 15% ಇರ್ತಿತ್ತು. 15%. ಯಾವಾಗ ಲೋಕಸಭಾ ಅಧಿವೇಶನ ಶುರುವಾಗತ್ತೋ, ಶುರುವಾದ ಮಾರನೇ ದಿವಸ ಇವರು ಇದ್ದಕ್ಕಿದ್ದ ಹಾಗೆ ನಾಪತ್ತೆ. ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿದರೆ ಯಾವನೋ ಒಬ್ಬ ಅಲ್ಲಿರುವಂಥ ಪ್ರಯಾಣಿಕ, ಪ್ಯಾಸೆಂಜರು ಫ್ಲೈಟ್ ಒಳಗಡೆ ತೆಗೆದಿರುವಂಥ ವಿಡಿಯೋ ಕ್ಯಾಂಡಿಡ್, ಅದಿಲ್ಲ ಏರ್ಪೋರ್ಟಲ್ಲಿ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇರುವಂಥ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇರುತ್ತೆ. ಇವರೆಲ್ಲರೂ ಮುಜುಗರವನ್ನು ಅನುಭವಿಸ್ತಾರೆ. KC ವೇಣುಗೋಪಾಲು, ಜಯರಾಮ್ ರಮೇಶು, ಸೋನಿಯಾ ಗಾಂಧಿ ಎಲ್ಲರೂ ಮುಜುಗರ ಅನುಭವಿಸ್ತಾರೆ. ಆದರೆ ಯಾರೂ ಹೇಳಲಿಕ್ಕೆ ಸಿದ್ಧರಿಲ್ಲ. ಆದರೆ ನರೇಂದ್ರ ಮೋದಿಯ ಬಗ್ಗೆ ಇವರು ಮಾತಾಡ್ತಾರೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆದಮೇಲಿಂದ ಇತ್ತೀಚಿನ ದಿನಗಳಲ್ಲಿ ಅವರ ಆವರೇಜ್ ಅಟೆಂಡೆನ್ಸ್ ಎಷ್ಟು ಬಂದಿದೆ ಅಂದರೆ 55ರಿಂದ 56% ಬಂದು ನಿಂತಿದೆ. ಅಂದರೆ ಸ್ವತಃ ಇವರ ನಾಯಕರಿಗೆ ಗಾಂಭೀರ್ಯ ಇಲ್ಲ. ರಾಜಕೀಯ ಅನ್ನುವುದನ್ನು ಪಾರ್ಟ್ ಟೈಮ್ ಉದ್ಯೋಗವನ್ನು ಮಾಡಿಕೊಂಡು ವಿದೇಶ ಸುತ್ತುವುದನ್ನು ತಮ್ಮ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ನನಗೆ ಅದಕ್ಕಿಂತ ಮಜಾ ಅನಿಸೋದೇನಂತಂದರೆ, ನಾನು ಮೊನ್ನೆನೂ ಈ ಮಾತು ಹೇಳಿದೆ. ಏನಂತಂದರೆ, ಮೋತಿಲಾಲ್ ನೆಹರು ಕಾಲದಿಂದ ಇಲ್ಲಿವರೆಗೂ, ಮೋತಿಲಾಲ್ ನೆಹರು ಏನೋ ಬ್ಯಾರಿಸ್ಟರ್ ಆಗಿದ್ದರಂತೆ, ಅದಾದಮೇಲೆ ಜವಾಹರ್ಲಾಲ್ ನೆಹರು ಮಾಡ್ಕೊಂಬಂದರು ಅಂತ ಹೇಳ್ತಾರೆ. ಅವರೇನು ಪ್ರಾಕ್ಟೀಸ್ ಮಾಡಿದ್ದು ನಾವು ನೋಡಲಿಲ್ಲ. ಅದಾದಮೇಲೆ ಇಲ್ಲಿವರೆಗೂ ಇವರ ಕುಟುಂಬದ ಯಾರೂ ಕೂಡ ಉದ್ಯೋಗ ಮಾಡಿಲ್ಲ, ಯಾವುದೇ ಪ್ರೊಫೆಷನ್ ಇಲ್ಲ ಇವರಿಗೆ. ಇವ್ರು ಹೇಳ್ತಾರೆ, ನಮ್ಮ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಿದ್ದಾವೆ, ಒಂದು 10 ಲಕ್ಷ ರೂಪಾಯಿ ನಮಗೆ ದುಡ್ಡು ಬರುತ್ತೆ ಅಂತ ರಾಹುಲ್ ಗಾಂಧಿ. ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿಯಲ್ಲಿ ಪ್ರೈವೇಟ್ ಜೆಟ್ನಲ್ಲಿ, ಸ್ಪೆಷಲ್ ಫ್ಲೈಟ್ನಲ್ಲಿ, 5 ಸ್ಟಾರ್ ಹೋಟೆಲ್ನಲ್ಲಿ ಜಗತ್ತಿನಾದ್ಯಂತ ಓಡಾಡಲಿಕ್ಕೆ ಸಾಧ್ಯನಾ?
ಅದು ಮೂಲ ಪ್ರಶ್ನೆ. ಈ ಮನುಷ್ಯ ತಿಂಗಳಲ್ಲಿ ಕಡಿಮೆ ಅಂದರೂ 10ರಿಂದ 15 ದಿವಸ ಪ್ರವಾಸದಲ್ಲಿರ್ತಾರೆ. ಆ ಎಲ್ಲ ಪ್ರವಾಸಗಳು ನಿಗೂಢವಾಗಿರ್ತವೆ. ಒಂದು ಸಲ ನೋಡಿದರೆ ವಿಯೆಟ್ನಾಂನಲ್ಲಿರ್ತಾರೆ, ಮತ್ತೊಂದು ಸಲ ನೋಡಿದರೆ ಥೈಲ್ಯಾಂಡ್ನಲ್ಲಿರ್ತಾರೆ. ಹೀಗಿರುವ ವ್ಯಕ್ತಿಯ ಬಗ್ಗೆ ಮಾತನಾಡಲಾರದೆ ಜಯರಾಮ್ ರಮೇಶ್ ಅವರು ನರೇಂದ್ರ ಮೋದಿಯವರ ಪ್ರವಾಸದ ಬಗ್ಗೆ ಮಾತಾಡ್ತಾರೆ. ನರೇಂದ್ರ ಮೋದಿಯವರು ಈ ದೇಶದ ಜನರಿಗೆ ಉತ್ತರದಾಯಿಯಾಗಿದ್ದಾರೆ. ಅವರು ಲೋಕಸಭಾ ಅಧಿವೇಶನ ನಡೆಯುವಾಗ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅದನ್ನು ನೋಡಿಕೊಳ್ಳಲಿಕ್ಕೆ ಇಲ್ಲಿ ಸಂಸದೀಯ ಸಚಿವರಾದಂಥ ಕಿರಣ್ ರಿಜಿಜುನ ಬಿಟ್ಟಿದ್ದಾರೆ, ಗೃಹ ಸಚಿವಾಲಯವನ್ನು ನೋಡ್ಕೊಳ್ಳಿಕ್ಕೆ ಅಮಿತ್ ಶಾ ಅವ್ರನ್ನ ಬಿಟ್ಟಿದ್ದಾರೆ, ಪಕ್ಷವನ್ನು ನೋಡ್ಕೊಳ್ಳಿಕ್ಕೆ JP ನಡ್ಡಾನ ಬಿಟ್ಟಿದ್ದಾರೆ. ಎಲ್ಲ ಬಂದೋಬಸ್ತ್ ಮಾಡಿ ವ್ಯವಸ್ಥೆ ಮಾಡಿ ಎಷ್ಟು ದಿವಸ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ವೇಳಾಪಟ್ಟಿಯನ್ನು ಕೊಟ್ಟು ಪ್ರಯಾಣ ಪಟ್ಟಿಯನ್ನು ಕೊಟ್ಟು ಹೋಗಿದ್ದಾರೆ. ಯಾವ ದಿವಸ ಎಷ್ಟೊತ್ತಿಗೆ ಎಲ್ಲಿರ್ತಾರೆ ಅಂತ ಈ ದೇಶದ ಜನರಿಗೆ ಗೊತ್ತಿದೆ. ಆಮೇಲೆ ಅವರು ಪ್ರವಾಸ ಹೋಗುವುದರ ಬಗ್ಗೆ ಭಾರತದ ಜನರಿಗೆ ಸಮಾಧಾನ ಇದೆ ಮತ್ತು ಸಂತೃಪ್ತಿ ಇದೆ. ಈ ವ್ಯಕ್ತಿ ನಮಗೋಸ್ಕರನೇ ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ ಅಂತ ಈ ದೇಶದ ಜನ ಹೇಳ್ತಾರೆ. ಆದರೆ ಜಯರಾಮ್ ರಮೇಶ್ ಅವರಿಗೆ ನರೇಂದ್ರ ಮೋದಿ ಅವರು ಪರಾರಿಯಾದ ಹಾಗೆ ಕಾಣಿಸುತ್ತೆ. ಅಂದರೆ ತಮ್ಮ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿರ್ತದೆ, ಬೇರೆ ಕಡೆ ನೆಲ್ಲರು ನೊಣ ಹೋಗುತ್ತಾ ಅಂತ ಹಾರಿ ಹೊಡ್ಲಿಕ್ಕೆ ನೋಡ್ತಾರೆ. ದುರಂತ ಅಂದರೆ ಅಲ್ಲಿ ನೊಣ ಕೂಡ ಇರೋದಿಲ್ಲ. ನರೇಂದ್ರ ಮೋದಿ ಅಂತವರು ತಮ್ಮ 11 ವರ್ಷಗಳ ಈ ಪ್ರಧಾನಮಂತ್ರಿ ಆದಮೇಲಿನ ಅವಧಿಯನ್ನು ಹೇಳೋದು, ಅವಧಿಯಲ್ಲಿ ಅವರ ಮಾಡಿದ ಇಷ್ಟೂ ಪ್ರವಾಸಗಳಲ್ಲಿ ಯಾವುದೇ ಒಂದು ಪ್ರವಾಸದಲ್ಲಿ ಒಂದು ಚ್ಯುತಿಯಾಗಿರುವಂಥ, ಒಂದು ಲೋಪ ಆಗಿರುವಂಥ, ಒಂದು ತಪ್ಪು ಹೇಳಿಕೆ ಆಗಿರುವಂಥ, ಒಂದು ವಿದೇಶಿ ಸಂಬಂಧ ಹದಗೆಟ್ಟಿರುವಂಥ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನೋಡಿ. ಒಂದೇ ಉದಾಹರಣೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ಅವರು ಎರಡನೇ ಮಾತು ಹೇಳಿದರು. ಏನಂತ? ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅಂಥೇಳಿ. ಡೊನಾಲ್ಡ್ ಟ್ರಂಪ್ 25 ಸಲ ಹೇಳಿದ್ದು ಹೌದು, ಒಂದು ಸಲ ಅಲ್ಲ, 2 ಸಲ ಅಲ್ಲ. ಮೊದಲೇ ಸಲ ಹೇಳಿದಾಗ ಇನ್ನಿಲ್ಲದ ಹಾಗೆ ಇಡೀ ದೇಶಾದ್ಯಂತ ದೊಡ್ಡ ಸಂಚಲನ ಆಗಿ ಹೋಯಿತು. ಅಮೇರಿಕೆಯ ರಾಷ್ಟ್ರಪತಿ ಹೇಳ್ತಾ ಇದ್ದಾರೆ ಅವರೇ ನಿಲ್ಲಿಸಿದ್ದಂತೆ ಯುದ್ಧವನ್ನು, ನಿಜಾನ ಅದು ಅಂತ ಎಲ್ಲರೂ ಪ್ರಶ್ನೆ ಕೇಳಿದ್ರು. ಸ್ವಾಭಾವಿಕ, ಯಾಕಂದರೆ ಅಂಥ ದೊಡ್ಡದ ರಾಷ್ಟ್ರದ ಒಬ್ಬ ರಾಷ್ಟ್ರಾಧ್ಯಕ್ಷ ಈ ಮಾತು ಹೇಳ್ತಾರೆ ಅಂತಂದರೆ ನಮ್ಮದೇ ಇರೋಕ್ಕೆ ಸಾಧ್ಯವಾ? ಮೊದಲೇ ದಿವಸ ಹೇಳಿದರು ಎರಡೂ ದೇಶದ ಜೊತೆ, ಉಭಯ ದೇಶಗಳ ಜೊತೆ ಮಾತುಕತೆ ಆಡಿ ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೆ 2 ಪರಮಾಣು ರಾಷ್ಟ್ರಗಳ ಮಧ್ಯೆ ಸಂಘರ್ಷ ಆಗಬಾರ್ದು ಅಂತ ನಾ ಯುದ್ಧ ನಿಲ್ಲಿಸಿದೆ ಅಂತ ಹೇಳಿದ್ರು. ಎರಡನೇ ಸಲ ಹೇಳಿದರು ಇಬ್ಬರಿಗೂ ಫ್ರೀ ಟ್ರೇಡ್ ಕೊಡ್ತೀನಿ ಅಂತ ಆಮಿಷವನ್ನು ತೋರಿಸಿದ್ದೀನಿ ಅಂತ ಹೇಳಿದರು. 3ನೇ ಸಲ ಹೇಳಿದರು ನಾನು ಬೆದರಿಕೆ ಒಡ್ಡಿದ್ದೇನೆ, ನೀವು ನಿಲ್ಲಿಸದೆ ಹೋದರೆ ನಿಮ್ಮ ಜೊತೆ ವ್ಯಾಪಾರ ವಹಿವಾಟನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ದೇನೆ, ಆದ್ದರಿಂದ ಯುದ್ಧ ನಿಂತು ಅಂತ ಹೇಳಿದರು. ಒಂದೊಂದು ಸಲ ಒಂದೊಂದು ಹೇಳಿಕೆಯನ್ನು ಈ ಮನುಷ್ಯ ಕೊಟ್ಟರು ಡೊನಾಲ್ಡ್ ಟ್ರಂಪ್ ಅವರು. ಅವರು ಹೇಳಿರುವ ಹೇಳಿಕೆಯ ಬಗ್ಗೆ ಅವರಿಗೆ ಖಚಿತತೆ ಇಲ್ಲ. ಮೊನ್ನೆ 4-5 ವಿಮಾನ ಬಿದ್ದು ಅಂದರೆ ಯಾವ ದೇಶದ ವಿಮಾನ ಹೇಳಲಿಲ್ಲ. ಮೊದಲೇ ಬಾರಿ ಹೇಳಿದಾಗ ಅದನ್ನು ಎಲ್ಲರೂ ಗಂಭೀರವಾಗಿ ಪರಿಗಣಿಸಿದರು. ಭಾರತ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿತು. ತಕ್ಷಣ ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರು ಹೇಳಿಕೆಯನ್ನು ಕೊಟ್ಟರು, ನಮ್ಮ ಸೇನಾ ಮುಖ್ಯಸ್ಥರು ಹೇಳಿಕೆಯನ್ನು ಕೊಟ್ಟರು. ವಿದೇಶಾಂಗ ಸಚಿವಾಲಯದಿಂದ ಸ್ಪಷ್ಟವಾದಂಥ ಸ್ಪಷ್ಟೀಕರಣ ಬಂತು. ಏನಂತ? ನಮ್ಮ 2 ದೇಶಗಳ ಮಧ್ಯೆ ನಡೆದಂಥ ಈ ಏನು ಪಾಸ್ ಇದೆ, ಸೀಸ್ ಫೈರ್ ಅಲ್ಲ ಇದು ಪಾಸ್, ಇದು ಸೀಸ್ ಫೈರ್ ಬೇರೆ, ಪಾಸ್ ಬೇರೆ. ಈ ಪಾಸ್ಗೆ ಅವರು 15:35ಕ್ಕೆ ಫೋನ್ ಮಾಡಿದರು, ಅಂದರೆ 3:35 ಮಧ್ಯಾಹ್ನ ಫೋನ್ ಮಾಡಿದರು. ಫೋನ್ ನಿಖರತೆ, ಖಚಿತವಾಗಿ ಯಾವಾಗ ಫೋನ್ ಮಾಡಿದರು, ಯಾರು ಫೋನ್ ಮಾಡಿದರು, ಅದಕ್ಕೇನು ನಾವು ಉತ್ತರ ಹೇಳಿದ್ವಿ ಅಂತ 15:35 ಕರೆ ಮಾಡಿ ಅವರೇ ನಮ್ಮನ್ನು ಕೇಳಿಕೊಂಡ್ರು, ಸೀಸ್ ಫೈರ್ ಮಾಡೋಣ ಅಂತ ಕೇಳಿಕೊಂಡ್ರು, ನಿಲ್ಸೋಣ ಇಬ್ಬರು ಅಂತ. ಅದಾದಮೇಲೆ ನಾವು ಮಾತುಕತೆಯನ್ನು ನಡೆಸಿ 17:35ಕ್ಕೆ ಒಪ್ಕೊಂಡ್ವಿ ಅಂತ ಸ್ಪಷ್ಟವಾಗಿ ಎಲ್ಲ ಮಾಹಿತಿ ಹೇಳಿದ್ರು. ಇದರ ಮಧ್ಯೆ ಯಾರೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು. ಅದಾದಮೇಲೆ ನಮ್ಮ ಸೇನಾ ಮುಖ್ಯಸ್ಥರು ಹೇಳಿದರು ಮಧ್ಯವರ್ತಿಯನ್ನು ಇಟ್ಕೊಂಡು ನಾವು ಈ ಆಪರೇಷನ್ ಸಿಂಧೂರನ್ನ ಪಾಸ್ ಮಾಡಿಲ್ಲ ಅಂತ. ನರೇಂದ್ರ ಮೋದಿ ಹೇಳಿದ್ರು ಮೊದಲೇದಾಗಿ ಆಪರೇಷನ್ ಸಿಂಧೂರ್ ನಿಂತೇ ಇಲ್ಲ ಅಂತ ಹೇಳಿದರು. ಇಷ್ಟಾದ ಮೇಲೂ ಈ ಮನುಷ್ಯ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ನಿಲ್ಲಿಸಿದ್ದೇನೆ ಅಂತ ಹೇಳಿದರು. ಯಾರು ಹೇಳಿದ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ಅವ್ರು ನೊಬೆಲ್ ಪ್ರಶಸ್ತಿ ಬರಬೇಕಾಗಿದೆ ಅಂತ ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ. ಅವರು 2 ದೇಶದ ಯುದ್ಧವನ್ನು ನಿಲ್ಲಿಸಿದರು ಅದಕ್ಕೋಸ್ಕರ. ಅಲ್ರಿ, ಅವರು ಮಾಡ್ತಾ ಇರೋ ಯುದ್ಧ ರಷ್ಯಾದ ಮೇಲೆ ಉಕ್ರೇನ್ ಹೆಗಲ ಮೇಲೆ ಬಂದೂಕಿಟ್ಟು ಹೊಡಿತಾ ಇರೋದನ್ನು ಅದನ್ನೇ ನಿಲ್ಸೋಕ್ಕಾಗಿಲ್ಲ. ಈ ಕಡೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತು, ಅದನ್ನು ಸರಿಯಾಗಿ ನಿಲ್ಸೋಕ್ಕಾಗಲಿಲ್ಲ. ಇನ್ನು ನಮ್ಮ ದೇಶದ್ದೇನು ನಿಲ್ಲಿಸ್ತಾರೆ ಇವರು? ನಮ್ಮ ದೇಶದ ನಿಲ್ಲಿಸೋ ಪರಿಸ್ಥಿತಿ ಉಂಟಾ? ನಾವು ಯಾರ್ದಾರು ಮಾತು ಕೇಳೋ ದೇಶನ ಇದು? ಅದು ನರೇಂದ್ರ ಮೋದಿ ಅಮಿತ್ ಶಾ ಅಂತಿದ್ದಾಗ ಅಂತ ನಾ ಹೇಳಿದೆ. ಆಮೇಲೆ ಎರಡನೇದು, ನೊಬೆಲ್ ಪ್ರಶಸ್ತಿ ಬರಬೇಕು ಅಂತಂದ್ರೆ 25 ಸಲ ಹೇಳಬೇಕು ಅಂತ ಎಲ್ಲೂ ಇಲ್ಲ. ಒಬ್ಬ ವ್ಯಕ್ತಿ ಶಾಂತಿಯ ಹರಿಕಾರ ಅಂತ ಹೇಳಲಿಕ್ಕೆ ಒಂದೇ ಮಾತನ್ನು ಪದೇ ಹೇಳೋದ್ರಿಂದ
ನೋಬೆಲ್ ಪುರಸ್ಕಾರ ಸಿಗತ್ತಾ? ಸಾಧ್ಯವೇ ಇಲ್ಲ. ಯಾರೂ ಇಲ್ಲಿವರೆಗೆ ಆಲೋಚನೆ ಮಾಡಲಾರ್ದ ಒಂದು ವಿಷಯವನ್ನು ನಿಮ್ಗೆ ಹೇಳ್ಬಿಡ್ತೀನಿ. ಏನಂತಂದರೆ, ತುಂಬ ಇರುಸು ಮುರುಸಿನಲ್ಲಿದ್ದಾರೆ ಡೊನಾಲ್ಡ್ ಟ್ರಂಪ್. ತುಂಬ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಮೊದಲನೇದಾಗಿ ಅವರ ದೊಡ್ಡ ಶತ್ರು ಯಾರಪ್ಪ? ರಷ್ಯಾದ ಯುದ್ಧವನ್ನು ಅವ್ರಿಗೆ ನಿಲ್ಲಿಸ್ಲಿಕ್ಕೆ ಆಗ್ತಾನೆ ಇಲ್ಲ. ಉಕ್ರೇನ್ಗೆ ಇನ್ನೂ ಹೇಳ್ತಾ ಇದ್ದಾರೆ ಅವರು, ನಾವು ನಿಮ್ಗೆ ಇನ್ನೊಂದಿಷ್ಟು ಯುದ್ಧ ಸಲಕರಣೆಗಳನ್ನ ಕೊಡ್ತೇನೆ, ಶಸ್ತ್ರಾಸ್ತ್ರ ಕೊಡ್ತೇನೆ, ಮಾಸ್ಕೋ ಮೇಲೆ ದಾಳಿ ಮಾಡೋಕ್ಕಾಗತ್ತಾ ಅಂತ. ಯಾರಾದರೂ ಈ ರೀತಿ ಕೇಳಿದ್ದುಂಟಾ? ಯಾರಾದರೂ ಸಿವಿಲಿಯನ್ ಏರಿಯಾ ಮೇಲೆ ಹೋಗಿ ದಾಳಿ ಮಾಡ್ತೀನಿ ಅಂತ ಹೇಳುವಂಥ ಎಲ್ಲರೂ ಬಹಿರಂಗವಾಗಿ ಕೇಳಿದ್ದಿದೆಯಾ? ಆದರೆ ಡೊನಾಲ್ಡ್ ಟ್ರಂಪ್ ಕೇಳ್ತಾರೆ. ರಷ್ಯಾ ಯುದ್ಧ ನಿಲ್ಲಿಸೋಕ್ಕಾಗ್ತಾ ಇಲ್ಲ. ರಷ್ಯಾದ ಜೊತೆ ಭಾರತ ಚೈನಾ ಮಾಡ್ತಾ ಇರುವಂಥ ವ್ಯವಹಾರವನ್ನು ನಿಲ್ಲಿಸೋಕ್ಕಾಗ್ತಾ ಇಲ್ಲ. ನೋಡಿ, ಗಮನಿಸಿ, ರಷ್ಯಾ ಅದರ ದೊಡ್ಡ ಶತ್ರು. ಅವ್ರ ಜೊತೆ ವಹಿವಾಟು ವ್ಯಾಪಾರವನ್ನು ನಿಲ್ಲಿಸ್ಲಿಕ್ಕೆ ಅವ್ರ ಕಡೆ ಆಗ್ತಾಯಿಲ್ಲ. ಭಾರತ ಅದಕ್ಕೆ ಒಪ್ತಾ ಇಲ್ಲ. ಸ್ಪಷ್ಟವಾಗಿ ನಮ್ಮ ಡಾಕ್ಟರ್ ಜಯಶಂಕರ್ ಅವರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಇವನಿಗೆ ನ್ಯಾಟೋ ಸೆಕ್ರೆಟ್ರಿಗೆ ಎಲ್ಲ ಹೇಳಾಗೋಯ್ತು, ನಿನ್ನ ಕೆಲಸ ನೀನು ನೋಡ್ಕೊ, ನಾವು ಯಾರ ಜೊತೆ ವ್ಯವಹಾರ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀವು ಐರೋಪ್ಯ ರಾಷ್ಟ್ರಗಳು ಯಾವ ರೀತಿ ಮಾಡ್ತೀರ ಅಂತ ನಮ್ಗೆ ಗೊತ್ತಿದೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದರು. ಇವರು ಆಮೇಲೆ ಇವರ ಎರಡನೇ ದೊಡ್ಡ ಶತ್ರು ಚೈನಾದ ಜೊತೆ ಯಾವ ರೀತಿಯ ಸಂಘರ್ಷದಲ್ಲಿದೆ ಅಮೇರಿಕ ಅಂತಂದರೆ, ಚೈನಾದ ಮೇಲೆ 300% ಹಾಕ್ಬಿಡ್ತೀನಿ, 500% ಹಾಕ್ತೀನಿ, 165% ಹಾಕ್ತೀನಿ ಅಂತ ದಿನ ಒಂದು ಬೆದರಿಕೆಯನ್ನು ಒಡ್ಡಿದರು ಡೊನಾಲ್ಡ್ ಟ್ರಂಪ್ ಅವರು. ಚೈನಾ ಜಗ್ಲಿಲ್ಲ. ಚೈನಾ ಇವರ ಮಧ್ಯವರ್ತಿ ಇರಲಾರ್ದಂಗೆ ವ್ಯವಹಾರ ಮಾಡುವಂಥ ಒಂದು ಪ್ರಯತ್ನವನ್ನು ಹೋಯಿತು. ನಿಮ್ಮ ಮೇಲೆ ನಾವು ಟ್ಯಾರಿಫ್ ಹಾಕ್ತೀವಿ ಅಂತ ಚೈನಾ ಹೇಳ್ತೀವಿ, ನಿಮ್ಮ ಮೇಲೆ ಪ್ರತಿ ತೆರಿಗೆಯನ್ನು ನಾವು ಹೇರ್ತೀವಿ, ನಿಮಗೆ ಬಗ್ಗೋದಿಲ್ಲ ನಾವು ಅಂತ ಹೇಳ್ತೀವಿ. ಈ ಕಡೆ ರಷ್ಯಾ ಬಗ್ಲಿಲ್ಲ, ಈ ಕಡೆ ಚೈನಾ ಬಗ್ಲಿಲ್ಲ. ಇನ್ನು ಉಳಿದದ್ದು ಯಾವುದು? ಭಾರತದ ಜೊತೆ ಕಿತ್ತಾಟ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇಲ್ಲ. ಆದರೆ ಭಾರತ ಜಗ್ತಾ ಇಲ್ಲ. ಹಿ ಈಸ್ ಅ ಹಾರ್ಡ್ ನೆಗೋಷಿಯೇಟರ್ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಮುಂಚೆ ಹೇಳಿದ್ದಾರೆ. ಇದ್ಯಾಕೆ ಈ ಮುಂಚೆ 2016ರಲ್ಲಿ ವ್ಲಾದಿಮಿರ್ ಪುಟಿನ್ ಈ ಮಾತನ್ನು ಹೇಳಿದರು, ಭಾರತದ ಜೊತೆ ವ್ಯವಹಾರ ಮಾಡೋದು ಭಾರಿ ಕಷ್ಟ, ಅವ್ರು ಭಾಳ ಟಫ್ ನೆಗೋಷಿಯೇಟರ್ಸ್ ಅವರು ಅಂತ ಹೇಳಿದರು. ಡೊನಾಲ್ಡ್ ಟ್ರಂಪ್ಗೆ ತುಂಬ ಚೆನ್ನಾಗಿದೆ. ಡೊನಾಲ್ಡ್ ಟ್ರಂಪ್ ಒಂದ್ಸಲ ಏನಿದೆ, ಅವರ ಈ ಡೈರಿ ಪ್ರಾಡಕ್ಟ್ಗಳೇನಿದ್ದಾವೆ ಆ ಡೈರಿ ಪ್ರಾಡಕ್ಟ್ಗಳನ್ನ ಭಾರತಕ್ಕೆ ತಳ್ಳಬೇಕು ಅಂತ ಇದೆ. ಅಲ್ಲಿ ಹಾಲು, ಅಲ್ಲಿ ಬೆಣ್ಣೆ, ಅಲ್ಲಿ ತುಪ್ಪ ಎಲ್ಲವನ್ನೂ ಭಾರತಕ್ಕೆ ಮಾಡಬೇಕು ಅಂತ. ನಾವು ಅದಕ್ಕೆ ಬ್ಲಡ್ ಮಿಲ್ಕ್ ಅಂತ ಕರಿತೀವಿ. ಅಲ್ಲಿ ಹಸುಗಳಿಗೆ ಮಾಂಸದ ಬೈ ಪ್ರಾಡಕ್ಟ್ಗಳನ್ನು ಹಾಕಿ ಅದು ಹಾಲು ಜಾಸ್ತಿ ಕರೆಯೋ ಹಾಗೆ ಮಾಡ್ತಾರೆ, ಈ ಡೈರಿ ಪ್ರಾಡಕ್ಟ್ ಜಾಸ್ತಿ ಆಗೋ ಹಾಗೆ ಮಾಡಿ ಅದನ್ನು ಡೈರಿ ಪ್ರಾಡಕ್ಟ್ಗಳನ್ನಾಗಿ ಅವರು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಭಾರತ ವ್ಯವಸಾಯ ಪ್ರಧಾನ ದೇಶ. ನಮ್ಮ ದೇಶದ ವ್ಯವಸಾಯವನ್ನು ಬಿಟ್ಟು ಅಮೇರಿಕಾದಿಂದ ತರಿಸ್ಕೊಂಡು ನಾವು ಮಾರಾಟ ಮಾಡುವಂಥ ಅಗತ್ಯ ನಮಗಿಲ್ಲ. ಎರಡನೇದು, ಇದು ಜೆನೆಟಿಕಲಿ ಬದಲಾವಣೆ ಮಾಡಿದಂಥ ಬೀಜಗಳೇನಿದ್ದಾವೆ ಆ ಉತ್ಪನ್ನಗಳನ್ನು ತಗೋವಂಥ ಇವರ ಹಠ ಡೊನಾಲ್ಡ್ ಟ್ರಂಪ್ದು. ಭಾರತ ಯಾವುದೇ ಕಾರಣಕ್ಕೂ ಅದು ಸಾಧ್ಯವೇ ಇಲ್ಲ, ನಾವು ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಇಡೀ ದೇಶವನ್ನು ರೋಗ ರುಜಿನ ಗೂಡನ್ನು ಹಾಕಿಸ್ಬಿಡ್ತೀರಿ, ನಮ್ಗೆ ಅಂಥದ್ದು ಬೇಕಾಗಿಲ್ಲ. ಹಂಗೆ ನೋಡಿದರೆ ನಾವು ಭಾರತದಲ್ಲಿ ಅಷ್ಟೊಂದು ತೈಲವನ್ನು ಉತ್ಪಾದನೆ ಮಾಡೋದಿಲ್ಲ. ನಮ್ಮ ಇಡೀ ನಮ್ಮಲ್ಲಿ ನೋಡಿ ಕೊಬ್ಬರಿ ಎಣ್ಣೆ ಅಂತಿದೆ. ಕೊಬ್ಬರಿ ಎಣ್ಣೆ ಕೇವಲ ನಾವು ತಲೆಗೆ ಹಚ್ಕೊಳ್ಳೋದಿಲ್ಲ, ಆಹಾರದಲ್ಲಿ ಕೂಡ ಬಳಸ್ತೀವಿ. ಅದ್ರ ಜೊತೆ ಶೇಂಗಾ ಇದೆ, ಶೇಂಗಾ ತಿನ್ನಲಿಕ್ಕೂ ಬಳಸ್ತೀವಿ, ಎಣ್ಣೆ ರೂಪದಲ್ಲಿ ಬಳಸ್ತೀವಿ. ಆ ಕಡೆ ಹೋದರೆ ಸಾಸಿವೆ ಎಣ್ಣೆನ ಮೈಗೆ ಹಚ್ತಾರಲ್ಲಿ, ಆಮೇಲೆ ಆಹಾರದಲ್ಲಿ ಬಳಸ್ತಾರೆ ಉತ್ತರ ಭಾರತದಲ್ಲಿ. ಇಷ್ಟೆಲ್ಲ ಆಗಿಯೂ ನಾವು 35% ತೈಲವನ್ನು ಮಾತ್ರ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. 65% ಏನಿದೆ ಅದು ಹೊರಗಡೆಯಿಂದ ಆಮದು ಮಾಡ್ಕೋತಾ ಇದ್ದೀವಿ. ಒಂದಷ್ಟು ಮಲೇಷ್ಯಾದಿಂದ ಪಾಮ್ ಆಯಿಲ್ ಬರುತ್ತೆ. ಅಮೇರಿಕ ಏನನ್ನತ್ತೆ, ನಮ್ಮಿಂದ ಈ ರೀತಿಯಂಥ ತೈಲೋತ್ಪನ್ನದ ಬೀಜಗಳೇನಿದೆ ಅದನ್ನು ನಾವು ನಿಮ್ಗೆ ಕಳಿಸ್ಕೊಡ್ತೀವಿ, ತೈಲೋತ್ಪನ್ನ ಕಳಿಸ್ಕೊಡ್ತೀವಿ, ಅದನ್ನೆಲ್ಲ ತೊಗೊಳ್ಳಿ ಅಂತಾರೆ. ಇದನ್ನು ತೊಗೊಳ್ಳಿಕ್ಕೆ ಭಾರತ ದೇಶ ಸರಿ ತಯಾರಿಲ್ಲ. ಇದು ಮಾತುಕತೆ ಹಂತದಲ್ಲಿದೆ, ಮಾತುಕತೆ ಮುಗಿಲಿಕ್ಕೆ ಆಗ್ತಾನೇ ಇಲ್ಲ. ಇದು ಡೊನಾಲ್ಡ್ ಟ್ರಂಪ್ಗೆ ಏನಾಗಿದೆ, ಡೊನಾಲ್ಡ್ ಟ್ರಂಪ್ಗೆ ಸಹಿಸೋಕ್ಕೆ ಆಗ್ತಾ ಇಲ್ಲ. ಇವರು ಈ ಕಡೆ ನಮ್ಮ ವಸ್ತುಗಳನ್ನ ಆಮದು ಮಾಡ್ಕೊಳ್ಳಲ್ಲ ಅಂತಾರೆ. ಇವ್ರ ಮೇಲೆ ತೆರಿಗೆ ಹಾಕ್ತೀವಿ ಅಂತ ಹೆದರಿಸಿದ್ರೆ 500% ತೆರಿಗೆ ಹಾಕ್ತೀವಿ ಅಂತಂದರೆ ಕ್ಯಾರೆ ಅಂತ ಇಲ್ಲ ಭಾರತ. ಹಾಕಿದರೆ ಹಾಕ್ಕೊಳ್ಳಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ನೀವು ಒಂದು ವೇಳೆ ನಮ್ಮ ರಫ್ತನ್ನು ನಿಲ್ಲಿಸಿದರೆ, ಭಾರತದ ರಫ್ತು ನಿಂತು ಹೋದರೆ ನಮಗೇನೂ ನಷ್ಟ ಇಲ್ಲ ಅನ್ನುವ ರೀತಿಯ ಭಾರತದ ಮನಸ್ಥಿತಿ ಇದೆ. ಹೀಗಿರುವಾಗ ಏನು ಮಾಡಬೇಕು? ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರಿಗೆ ಒಂದು ಸ್ವಲ್ಪ ಕಾಟ ಕೊಡಬೇಕು. ಹೆಂಗೆ ಕೊಡಬೇಕು? ಅವರಿಗೆ ಮುಜುಗರ ಆಗೋದು ಯಾವುದು? ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರಿಗೆ ಪಾಕಿಸ್ತಾನ ಕಂಡ್ರೆ ನರೇಂದ್ರ ಮೋದಿಗೆ ಆಗಲ್ಲ ಅಂತ ಡೊನಾಲ್ಡ್ ಟ್ರಂಪಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಪಾಕಿಸ್ತಾನದ ಸೇನಾ ಜನರಲ್ ಕರೆಸೋದು, ಊಟಕ್ಕೆ ಕೂಡಿಸ್ಕೊಳ್ಳೋದು, ಅಲ್ಲೇ ಇದ್ದಾಗ ಕೆನಡಾದಲ್ಲಿದ್ದಾಗೆ ಬನ್ನಿ ನೀವು ಟೀ ಕುಡಿಯೋಕ್ಕೆ ಬನ್ನಿ ಅಂತ ಕರೆಯೋದು,
ಅಕಸ್ಮಾತ್ ಬಂದುಬಿಟ್ಟಿದ್ರೆ ಸೇನಾ ಜನರಲ್ ಪಾಕಿಸ್ತಾನದ ಮುಲ್ಲಾ ಮುನೀರನ ಜೊತೆ ನರೇಂದ್ರ ಮೋದಿನ ಕೂಡಿಸ್ಬಿಡೋನು ಡೊನಾಲ್ಡ್ ಟ್ರಂಪು. ನರೇಂದ್ರ ಮೋದಿ ಇವೆಲ್ಲ ನೋಡಿಕೊಂಡು ಹುಷಾರಾಗೆ ಬರಲ್ಲ ನಾನು ಅಂಥೇಳಿ ಕ್ರೊಯೇಷಿಯಾ ಹೊರಟೋದ್ರು. ಅಲ್ಲಿಂದ ಒರಿಸ್ಸಾಗೆ ಬಂದರು, ಜಗನ್ನಾಥನ ದರ್ಶನ ತೊಗೊಂಡ್ರು. ಜಗನ್ನಾಥನ ದರ್ಶನ ಮುಖ್ಯ ನನಗೆ, ಡೊನಾಲ್ಡ್ ಟ್ರಂಪ್ದಲ್ಲ ಅಂತ ಓಪನ್ನಾಗಿ ಹೇಳಿದರು. ಆಯಿತಾ? ಹೀಗಿರುವಾಗ ಇಲ್ಲಿ ನಾನು ಪಾಕಿಸ್ತಾನ ಭಾರತವನ್ನು ಒಂದೇ ಮಾಡಿದರೆ, ಪಾಕಿಸ್ತಾನ ಭಾರತದ ಯುದ್ಧವನ್ನು ನಾನು ನಿಲ್ಲಿಸಿದ್ದೀನಿ ಅಂದರೆ ನರೇಂದ್ರ ಮೋದಿಗೆ ಕಿರಿಕಿರಿ ಆಗತ್ತೆ. ನಾನು ಈ ರೀತಿ ಹೇಳೋದ್ರಿಂದ ಭಾರತದಲ್ಲಿ ಅಪೋಸಿಷನ್ನವರು ನರೇಂದ್ರ ಮೋದಿಗೆ ಕಾಡಿಸ್ತಾರೆ. ಪ್ರತಿ ಬಾರಿ ಡೊನಾಲ್ಡ್ ಟ್ರಂಪ್ ಹೇಳಿದಾಗೂ ರಾಹುಲ್ ಗಾಂಧಿ ಈ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಗಮನಿಸ್ತಾ ಬನ್ನಿ, ಯಾವಾಗ ಡೊನಾಲ್ಡ್ ಟ್ರಂಪ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದರ ಪ್ರತಿಧ್ವನಿ ಇಲ್ಲಿ ಮೊಳಗತ್ತೆ ರಾಹುಲ್ ಗಾಂಧಿದು. ಭಾರತ ದೇಶದ ಯಾರನ್ನೂ ರಾಹುಲ್ ಗಾಂಧಿ ನಂಬಲ್ಲ. ಚೈನಾನ ನಂಬ್ತಾರೆ, ಡೊನಾಲ್ಡ್ ಟ್ರಂಪ್ನ ನಂಬ್ತಾರೆ, ಜಾರ್ಜ್ ಸೊರೋಸನ್ ನಂಬ್ತಾರೆ, ಪಾಕಿಸ್ತಾನ ನಂಬ್ತಾರೆ, ಪಾಕಿಸ್ತಾನದ ವಿದೇಶಾಂಗ ಸಚಿವನ ನಂಬ್ತಾರೆ, ಪಾಕಿಸ್ತಾನದ ಸೇನಾ ಜನರಲ್ ನಂಬ್ತಾರೆ ಅವರು ರಾಹುಲ್ ಗಾಂಧಿ. ಭಾರತದ ವಿದೇಶಾಂಗ ಸಚಿವ ನಂಬಲ್ಲ, ಭಾರತದ ಪ್ರಧಾನಿಯನ್ನು ನಂಬಲ್ಲ. ಅಷ್ಟೆಲ್ಲ ಬೇಡ, ನಮ್ಮ ಸೇನಾ ಮುಖ್ಯಸ್ಥರಿದಾರಲ್ಲ ಅವ್ರನ್ನೂ ಇವ್ರು ನಂಬಲ್ಲ. ಇದು ಡೊನಾಲ್ಡ್ ಟ್ರಂಪಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೇನು ಮಾಡ್ತಾರೆ ಅಂದರೆ, ಅಲ್ಲಿ ಕೂತ್ಕೊಂಡು ಪ್ರತಿ ಬಾರಿ ದಿನಕ್ಕೆ ಒಂದು ಸಲ ಹೇಳೋದು. ಹೀಗೆ ಹೇಳೋದ್ರಿಂದ ಅವ್ರು ಬೆಲೆ ಕಳ್ಕೊಂಡಿದ್ದಾರೆ. ಈಗ ಒಬ್ಬ ಅಮೇರಿಕೆಯ ಅಧ್ಯಕ್ಷ ಎಷ್ಟು ಕಡಿಮೆ ಮಾತಾಡ್ತಾರೋ ಅಷ್ಟು ಬೆಲೆ ಜಾಸ್ತಿ ಇರುತ್ತೆ. ಅವ್ರು ಬೆಳಗ್ಗೆ ಅದು ಅದೇ ಮಾತಾಡಿದೆ, ಅಯ್ಯೋ ಹೇಳಿದಾನೆ ಎಷ್ಟನೇ ಸಲ ಈಗ ಅಂತಾರೆ. ತೋಳ ಬಂತಲೇ ತೋಳ ಅನ್ನೋ ರೀತಿಯ ಕಥೆ ಇದು. ಅದಕ್ಕೆ ಪ್ರತಿಧ್ವನಿಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ, ಅದು ಕೂಡ ತನ್ನ ವೇಟೇಜ್ ಕಳ್ಕೊಂಡ್ಬಿಟ್ಟಿದೆ. ರಾಹುಲ್ ಗಾಂಧಿ ಇಡೀ ದಿವಸ ಮಾತಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಕೇಳಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಾರೆ. ಇವರು ಸಂಸತ್ತಿನಲ್ಲಿ ಮಾತಾಡಬೇಕು ಅಂತಾರೆ. ಸಂಸತ್ತಿನ ಶಿಷ್ಟಾಚಾರದ ಪ್ರಕಾರ ಮಾತಾಡುವಂಥ ಓಂ ಪ್ರಕಾಶ್ ಬಿರ್ಲಾ ಹೇಳ್ತಾರೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಕೌನ್ಸಿಲ್ನಲ್ಲಿ ಡಿಸೈಡ್ ಆಗುತ್ತೆ, ಅದರ ಪ್ರಕಾರ ನೀವು ಮಾತಾಡಿ. ವಿಪಕ್ಷ ನಾಯಕ ನೀವು ಮಾತಾಡಲೇಬೇಕು, ಮಾತಾಡದೇ ಇರೋಕ್ಕಾಗೋದಿಲ್ಲ. ಆದರೆ ಇವರು ಅಲ್ಲಿ ಮಾತಾಡಲ್ಲ, ನನಗೆ ಕಿರ್ಚ್ತಾರೆ. ಒಂದು ವೇಳೆ ಇವರು ಮಾತಾಡಿದ್ರು ಅಂತೇಳಿರಿ, ಅದ್ರ ಉತ್ತರ ಕೇಳ್ಕೊಳ್ಳಿಕ್ಕೆ ಸಿದ್ಧರಿರೋದಿಲ್ಲ. ತಕ್ಷಣ ಏನು ಮಾಡ್ತಾರೆ, ಅಲ್ಲಿಂದ ಎದ್ದೋಗ್ಬಿಡ್ತಾರೆ, ಸಭಾತ್ಯಾಗ ಅಂದ್ಬಿಡ್ತಾರೆ. ಯಾಕೆಂದರೆ ಕೌಂಟ್ರ್ ಎಷ್ಟು ಜೋರಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಎಕ್ಸ್ಪ್ಲೋಸಿವ್ ಹಾರತ್ತೆ ಅಂತ ಗೊತ್ತಾದಾಗ ಉಳಿದವರೆಲ್ಲ ಅಲ್ಲಿಂದ ಚೆದರಿ ಹೋಗ್ತಾರಲ್ಲ. ಆ ರೀತಿ ಸೋನಿಯಾ ಗಾಂಧಿಯಿಂದ ಹಿಡಿದು, ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು, ರಾಹುಲ್ ಗಾಂಧಿಯಿಂದ ಹಿಡಿದು ಯಾವಾಗ ಸರ್ಕಾರ ಉತ್ತರ ಕೊಡ್ತೀನಿ ಅಂತ ಹೇಳ್ತದೋ ಆ ಸಂದರ್ಭದಲ್ಲಿ ಇವರು ಯಾರೂ ಉಪಸ್ಥಿತಿ ಇರೋದಿಲ್ಲ. ಆಮೇಲೆ ರಾಹುಲ್ ಗಾಂಧಿಯ ಮಾತಿಗೆ ಇಡೀ ದೇಶದಲ್ಲಿ ಎಲ್ಲೂ ಬೆಲೆ ಇಲ್ಲ. ಇವರು ಆಡಿರೋ ಒಂದು ಆರೋಪವೂ ಇಲ್ಲಿವರೆಗೂ ಸಾಬೀತಾಗಿಲ್ಲ. ಎಲ್ಲ ಕೋರ್ಟ್ನಲ್ಲಿ ಮೊಕದ್ದಮೆಗಳಿದ್ದಾವೆ ಇವ್ರ ಮೇಲೆ. ಒಂದೋ ಇವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಇಲ್ಲ ಅಂದರೆ ಎರಡನೇದ್ದು ಇವರು ಫಿಟ್ ಆಗಿದ್ದಾರೆ. ಕೋಲಾರದಲ್ಲಿ ಇವರು ಮೋದಿ ಅನ್ನೋರೆಲ್ಲ ಕಳ್ಳರು ಅಂತ ಹೇಳೋ ಕೇಸಲ್ಲಿ ಫಿಟ್ ಆಗಿದ್ದಾರೆ, ಸ್ಟೇ ತಂದಿದ್ದಾರೆ ಅದಕ್ಕೆ. ಅದು ಬಿಟ್ಟರೆ ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ಬಂದಿದ್ದಾರೆ. ಯಾವುದೇ ಒಂದೇ ಒಂದು ಆರೋಪವನ್ನು ಇವರು ಇಲ್ಲಿವರೆಗೂ ಸಾಬೀತುಪಡಿಸಿಲ್ಲ. ಇಂಥ ಹಿನ್ನೆಲೆ ಇರುವಂಥ, ಹೀಗೆ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿರುವಂಥ ವ್ಯಕ್ತಿಯ ನಾಯಕತ್ವದಲ್ಲಿ ಜಯರಾಮ್ ರಮೇಶ್ ಹೇಳಿಕೆಯನ್ನು ಕೊಡ್ತಾ ಇರೋದು. ಈ ಜಯರಾಮ್ ರಮೇಶ್ಗೆ ಒಂದು ಸಲ ಹಿಂತಿರುಗಿ ತನ್ನ ಪಕ್ಷದ ಸ್ಥಿತಿಗತಿ ಏನಿದೆ ಅಂತ ನೋಡಿಬಿಟ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ಬೋದು. ಆದರೆ ಇವರು ಯಾರೂ ಕೂಡ ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಅದೇ ನಮ್ಮ ದುರಂತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.